ನಮಸ್ಕಾರ. ಕನ್ನಡ ಟಿವಿ ಮಾಧ್ಯಮದ ಆತ್ಮೀಯ ಪ್ರೇಕ್ಷಕರೇ, ಪ್ರಬುದ್ಧ ಪ್ರಜ್ಞಾವಂತ ಪ್ರೇಕ್ಷಕರೇ, ನಿಮಗೆಲ್ಲರಿಗೂ ನಾನು ಶಿವಶಂಕರ ಐಹೊಳಿ ಮತ್ತು ನನ್ನ ಜೊತೆ ನನ್ನ ಸಹೋದರಿಯಾದಂತಹ ಜಗದೀಶ್ ಉಣ್ಕಲ್ ವಿಶೇಷವಾದ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ದೊಡ್ಡ ದೊಡ್ಡ ನಗರಗಳಲ್ಲಿ ಭಾರತದಲ್ಲಿ ಈ ಸಾರಿಗೆ ವ್ಯವಸ್ಥೆ ಸರಿಯಾಗಿರಬೇಕು ಅಂತ ಹೇಳಿ ನಮ್ಮ ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡದಲ್ಲಿ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಪಾಪ್ಯುಲೇಷನ್ 1 ಮಿಲಿಯನ್ ದಾಟಿದೆ. ಅಂದ್ರೆ 10 ಲಕ್ಷಕ್ಕಿಂತ ಜಾಸ್ತಿ ಜನಸಂಖ್ಯೆ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಇದೆ. ಅದಕ್ಕೆ ಅನುಗುಣವಾಗಿ ಅಭಿವೃದ್ಧಿ ಹೊಂದಬೇಕು ಅನ್ನೋ ದೃಷ್ಟಿಯಿಂದ ಮತ್ತು ಸರಾಗವಾಗಿ ಸುಗಮವಾಗಿ ಸಂಚಾರ ವ್ಯವಸ್ಥೆ ಕಲ್ಪಿಸಬೇಕು ಜನರಿಗೆ ಅಂತ ಹೇಳಿ BRTS ವ್ಯವಸ್ಥೆ ಚಿಗರಿ ಬಸ್ ಅನ್ನ ಕಲ್ಪಿಸಿದ್ರು. ಹಾಗಾಗಿ ಈಗ ಅದನ್ನ ಇಂಪ್ಲಿಮೆಂಟ್ ಮಾಡೋಕೆ ಸುಮಾರು 8 ವರ್ಷ ಅಂಡ್ 10 ವರ್ಷ ತಗೊಳ್ತು. ಇಂಪ್ಲಿಮೆಂಟ್ ಮಾಡಿದ ನಂತರ ಹಲವಾರು ಡ್ರಾಬ್ಯಾಕ್ಸ್ ಗಳನ್ನ ಈಗ ಜನರು ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಜನಪ್ರತಿನಿಧಿಗಳು, ವಿಶೇಷವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕರು ಇದಕ್ಕೆ ಏನಾದರೂ ಒಂದು ಹೊಸ ಪರಿಕಲ್ಪನೆಯನ್ನ ಕೊಡಬೇಕು ಅಂತ ಯೋಚಿಸಿ ಈಗ ERT ಅಥವಾ ಎಲೆಕ್ಟ್ರಿಕಲ್ ರಾಪಿಡ್ ಟ್ರಾನ್ಸಿಟ್ ಸಿಸ್ಟಮ್ ಅಂತ ಕಾಯ್ತೀವಿ, ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ. ಹಾಗಾಗಿ ಬನ್ನಿ, ಆಗಿದ್ರೆ ಹೆಸ್ ಕಂಪನಿಯಿಂದ ಪ್ರವೀಣ್ ಕುಮಾರ್ ಅವರು ಬೆಂಗಳೂರಿನಿಂದ ಬಂದಿದ್ದಾರೆ. ಅವ್ರನ್ನೇ ಪರಿಚಯ ಮಾಡ್ಕೊಂಡು ಮಾತಾಡ್ಕೊಳ್ಳೋಣ. ನಮಸ್ಕಾರ ಸರ್. ಸರ್ ನಮಸ್ಕಾರ. ತಮ್ಮ ಪರಿಚಯ ಸರ್. ನನ್ನ ಹೆಸರು ಪ್ರವೀಣ್ ಕುಮಾರ್ ಅಂತ ಹೇಳಿ. ನಾನು ಹೆಸ್ ಅಲ್ಲಿ ಒಂದು ಆಪರೇಷನ್ ಡೈರೆಕ್ಟರ್ ಆಗಿದ್ದೀನಿ. ಹೆಸ್ ಅನ್ನೋದು ಇದು ಅಬ್ರಿವಿಯೇಷನ್. ಇದೇನಂದ್ರೆ ಈಗ ಜರ್ಮನ್ ಲ್ಯಾಂಗ್ವೇಜ್ ಅಲ್ಲಿ ಎಂಡ್ ಟು ಎಂಡ್ ಇನ್ನೋವೇಷನ್ ಅಂತ ಹೇಳ್ತಾರೆ. ಅಂದ್ರೆ ಎವ್ರಿಥಿಂಗ್ ಈ ಕಂಪನಿಯಲ್ಲಿ ಏನ್ ಮಾಡ್ತಾ ಇದ್ರು ಇನ್ನೋವೇಷನ್ ತರನ ಮಾಡ್ತಾರೆ. ಹೌದು. ಸೊ ಈ ಕಂಪನಿ ಮೂಲ ಬಂದು ಸ್ವಿಟ್ಜರ್ಲ್ಯಾಂಡ್ ಬೇಸ್ಡ್. ಇದು 140 ವರ್ಷದಿಂದ ಇದೆ. ಅಂದ್ರೆ 1882ಲಿಂದ ಅವರು ಬಸ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲೇ ಇದ್ದಾರೆ. ಅಂಡ್ 1940 ಫಸ್ಟ್ ಎಲೆಕ್ಟ್ರಿಕ್ ಬಸ್ ಮಾಡಿದಾರೆ ಅವರು. ಸೊ ಇವತ್ತು ಎಲೆಕ್ಟ್ರಿಕಲ್ ಬಸ್ ಮಾಡಿದ್ದಾರೆ ಅವರು. ಸೊ ಇವತ್ತಿಗೆ ಏನಿದೆ ಅಂದ್ರೆ ನಮ್ಗೆ 85 ವರ್ಷ ಎಕ್ಸ್ಪೀರಿಯನ್ಸ್ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ಇದೆ. ಮೊಬಿಲಿಟಿಯಲ್ಲಿ. ಸೊ ಅದನ್ನ ಇನ್ನೋವೇಷನ್ ಮಾಡ್ತಾ ಬಂದು ಇವತ್ತು ಅದನ್ನ ಲೈಟ್ ಟ್ರಾಮ್ ಅಂತ ಕರೀತಾರೆ. ಲೈಟ್ ಟ್ರಾಮ್ ಯಾಕಂದ್ರೆ ಇದರಲ್ಲಿ ಸ್ವಲ್ಪ ರೈಲ್ ಟೆಕ್ನಾಲಜಿನೂ ಇದೆ. ರೈಲ್ ಟೆಕ್ನಾಲಜಿನೂ ಇದೆ. ಪ್ಲಸ್ ಟ್ರಾಮ್ ಪರವಾಗಿ ನಮ್ದು ಅಲ್ಯೂಮಿನಿಯಂ ಬಾಡಿ ಇರೋದ್ರಿಂದ ವೆಯ್ಟ್ ಲೆಸ್ ಆಗಿರತ್ತೆ ಅನ್ಮಾತ್. ಸೊ ನಾವು ನಿನ್ನ ಪ್ರೆಸೆಂಟೇಶನ್ ಮಾಡಿದಾಗ 25 ಮೀಟರ್ ಬಸ್. ಸೊ 240 ಜನನ್ನ ಅಟ್ ಎ ಟೈಮ್ ಕ್ಯಾರಿ ಮಾಡುತ್ತೆ. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಮ್ದು ಲೂಪ್ ಲೈನ್ ಎಂಬುದು ನಾವು ಈ ಬಸ್ ಅಲ್ಲಿ ನಾವು ಈಸಿಯಾಗಿ ತಗೋಬಹುದು. ಪ್ಲಸ್ ನಮ್ದು 1:3 ರೇಷಿಯೋ ಹೇಳ್ತೀವಿ. ಸೊ ಒಂದು ಲೈಟ್ ರ್ಯಾಮ್ ಇಸ್ ಈಕ್ವಲ್ ಟು 3 ಬಸ್ಸಸ್. ಏನಾದ್ರೆ ಅಷ್ಟು ಜನ ಈಗಿನ 3 ಬಸ್ಗಳು ಸೇರಿ ಒಂದು ಬಸ್ ಆಗುತ್ತೆ. ನಾವು ನಿನ್ನ ಕಂಪ್ಯಾರಿಸನ್ ತೋರಿಸಿದಂಗ 41 ERT ಈಕ್ವಲ್ಸ್ ಟು 135 ಬಸ್ಸಸ್. ಸೊ ನಾವು ಬಸ್ಸಸ್ ಲೈನ್ ಅಲ್ಲಿ ಕಮ್ಮಿ ಮಾಡಿ ಕೆಪಾಸಿಟಿ ಇನ್ಕ್ರೀಸ್ ಮಾಡ್ತೀವಿ. ಸೊ ಇದೇ ಮೂಲಕವಾಗಿ ನಾವು ಅಕ್ಟೋಬರ್ ಅಲ್ಲಿ ಒಂದು ಈ ಪಬ್ಲಿಕ್ ಕನ್ಸಲ್ಟೇಷನ್ ಮೀಟಿಂಗ್ ಅಂತ ಮಾಡಿದ್ವಿ. ಅಲ್ಲಿ ಇನ್ಪುಟ್ಸ್ ತಗೊಂಡ್ವಿ. ನಾವಿಲ್ಲಿ ಬಂದು ಲೈನ್ ಅಲ್ಲಿ ಸ್ಟಡಿ ಮಾಡಿ ಟ್ರಾವೆಲ್ ಮಾಡಿ ಎಲ್ಲಾನು ಪ್ರೀ ಫೀಸಿಬಿಲಿಟಿ ಸ್ಟಡಿ ಎಲ್ಲ ಮಾಡ್ತಾ ಇದ್ದೀವಿ. ಆಕ್ಚುಯಲ್ ಫೀಲ್ಡ್ ಸ್ಟಡಿನೂ ಕೂಡ ಕಂಡಕ್ಟ್ ಮಾಡಿದಿರಾ? ಧಾರವಾಡದ ಮಧ್ಯೆ ಎಲ್ಲೆಲ್ಲಿ ಏನೇನ್ ಪೇನ್ ಪಾಯಿಂಟ್ಸ್ ಇದೆ ಅಂತ ನೀವು ಅಧ್ಯಯನ ಮಾಡಿದಿರಾ? ಅಲ್ಲಿ ಹೋಗ್ಬಿಟ್ಟು ಸ್ಟಡಿ ಟ್ರಾವೆಲ್ ಮಾಡಿ ಮಾಡಿದಿರಾ? ಟೈಮ್ ಸ್ಟಡಿ ಮಾಡಿ ಡಿಗ್ರಿ ಬಸ್ ಅಲ್ಲೂ ಟ್ರಾವೆಲ್ ಮಾಡಿ ನೋಡಿದ್ರೆ ಟ್ರಾವೆಲ್ ಮಾಡಿದ್ವಿ. ಎಲ್ಲಾನು ಟ್ರಾವೆಲ್ ಮಾಡಿದ್ವಿ. ಪ್ಲಸ್ 2 ವೀಲರ್, ಆಟೋ, ಕಾರ್ ಅದೆಲ್ಲ ತಗೊಂಡು ಟೈಮ್ ಎಷ್ಟಾಗ್ತಾ ಇದೆ, ಏನಾಗ್ತಾ ಇದೆ, ಏನ್ ಸೊಲ್ಯೂಷನ್ ಕೊಡ್ಬೋದು ಅಂತ ಸ್ಟಡಿ ಮಾಡಿದ್ವಿ. ಸೊ ಇಷ್ಟು ತಿಂಗಳಲ್ಲಿ ಡೀಟೇಲ್ ಮಾಡ್ಕೊಂಡು ಇವಾಗ ಒಂದು ಫೀಸಿಬಿಲಿಟಿ ಸ್ಟಡಿ ಅಂತ ಮಾಡಿ ನಿನ್ನೆ ನಡೆದಿದ್ದು ಪಬ್ಲಿಕ್ ಕನ್ಸಲ್ಟೇಷನ್ ಮೀಟಿಂಗ್ ಅಲ್ಲಿ ನಾವು ಸೊ ಡೀಟೇಲ್ ಪ್ರಸಾರ ಅಂದ್ರೆ ಒಂದು ಸೊಲ್ಯೂಷನ್ ಪ್ರಪೋಸ್ ಮಾಡಿದ್ವಿ. ಇದೇನಿದೆ ಸರ್, ಇದನ್ನ ಪ್ರಪೋಸಲ್ ಅಲ್ಲೇ ಓಡ್ತಾ ಇದೆ. ಇದು ಹಿಂಗ ಮಾಡಿದ್ರೆ ಹೆಂಗಿರ್ಬೋದು ಅಂತ ಹೇಳಿ. ಸೊ ನಿನ್ನೆ ಮಾಡಿರೋದ್ರಲ್ಲಿ ನಾವ್ ಏನ್ ಪ್ರಪೋಸ್ ಕೊಟ್ಟು ಅಂದ್ರೆ 26 ಕಿಲೋಮೀಟರ್, ಅದರಲ್ಲಿ 14 ಕಿಲೋಮೀಟರ್ ಎಲಿವೇಟೆಡ್ ಕೊಟ್ರೆ ಎಸ್ಪೆಷಲಿ ಸಿಟಿ ಎಂಟರ್ ಏರಿಯಾದಲ್ಲಿ ಡಿಕಂಜೆಷನ್ ಮಾಡಬಹುದು. ಯಾಕಂದ್ರೆ ನಾವು ಕಾರ್ ತಗೊಂಡೋದ್ರು 2 ವೀಲರ್ ತಗೊಂಡೋದ್ರು ನಮ್ ಕಂಜೆಷನ್ ಟ್ರಾಫಿಕ್ ಅಲ್ಲಿ ನಿಂತೋಗ್ತಾ ಇದೀವಿ. ಪ್ಲಸ್ ಏನಾಗ್ತದೆ ಅಂದ್ರೆ ಒಂದೊಂದು ಮಿಕ್ಸ್ಡ್ ಟ್ರಾಫಿಕ್ ಏನ್ ಬರ್ತಾ ಇದೆ, ಪ್ಲಸ್ BRTS ಬರ್ತಾ ಇದೆ. ಸೊ ಅದಕ್ಕೆ ನಾವು 14 ಕಿಲೋಮೀಟರ್ ಎಲಿವೇಟೆಡ್ ಪ್ರಪೋಸ್ ಮಾಡಿ, ಮೋಸ್ಟ್ಲಿ ಇದು ಭಾರತದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಅನ್ಕೊಳ್ತೀನಿ. ಯಾಕಂದ್ರೆ ಯಾವ ನಗರದಲ್ಲೂ ಕೂಡ 14 ಕಿಲೋಮೀಟರ್ ಡೆಡಿಕೇಟೆಡ್ ಎಲಿವೇಟೆಡ್ ಕಾರಿಡಾರ್ ಇಲ್ಲ. ಅದು ಎಲೆಕ್ಟ್ರಿಕ್ ಬಸ್ ಇದರಲ್ಲಿ ಏನಾಗ್ತದೆ ಅಂದ್ರೆ ಎಲಿವೇಟೆಡ್ ಮಾಡೋದ್ರಿಂದ ಮಿಕ್ಸ್ಡ್ ಟ್ರಾಫಿಕ್ ಲೈನ್ ಪಬ್ಲಿಕ್ ಕೊಟ್ಬಿಡ್ತಾ ಇದೀವಿ. ಅಂದ್ರೆ ಈಗಿರೋ ರಸ್ತೆ ಏನಿದೆ 6 ಲೇನ್ ಇದೆ, ಅದು ಓಪನ್ ಅಪ್ ಆಗುತ್ತೆ. 4 ಲೇನ್ 6 ಲೇನ್ ಆಗುತ್ತೆ. ಯಾಕಂದ್ರೆ ಮೇಲ್ಗಡೆಯಿಂದ ಟ್ರಾಮ್ ಹೋಗ್ತಾ ಅವಾಗ ಏನಾಗುತ್ತೆ ಅಂದ್ರೆ ನಾವು ನಿನ್ನ ಸ್ಪೀಡ್ ರೇಷಿಯೋ ತೋರಿಸ್ತೀವಿ. ನಾವು ಇದು ರಿಲೀಸ್ ಮಾಡೋದು ಬಹುಶಃ ಬಂದ್ರೆ BRTS ಇವರು ಬಂದ್ ಮಾಡ್ಬೇಕಾಗುತ್ತೆ ಅಥವಾ ಅದನ್ನ ಪ್ಯಾರಲಲ್ಲಿ ನಡೀತಾ ಹೋಗ್ಬೋದು. ಅದು ಅವ್ರಿಗೆ ಬಿಟ್ಟು ಸ್ವಾಪ್ ಆಗುತ್ತೆ. ಹಾಗಾಗಿ ಈಗಿರೋ ರಸ್ತೆ ಮುಕ್ತವಾಗಿ ಸಾರ್ವಜನಿಕರಿಗೆ ಉಪಯೋಗಕ್ಕೆ ಅದು 2 ವೀಲರ್ ಇಲ್ವೋ 3 ವೀಲರ್ ಏನಾಗುತ್ತೆ ಸರ್, ಇವತ್ತಿರೋ ಪಾಪ್ಯುಲೇಷನ್ ಏನ್ ಬಟ್ ಆಗ್ತಾ ಇರುತ್ತೆ. 6 ಲೈನ್ ಏನಾಗುತ್ತೆ ಅಂದ್ರೆ ಎಲ್ಲರಿಗೂ ಯೂಸ್ ಆಗುತ್ತೆ ಮುಕ್ತವಾಗಿ. ಟೈಮ್ ಏನಾಗುತ್ತೆ ಅಂದ್ರೆ ಎಲ್ಲಾ ಟ್ರಾವೆಲ್ ಟೈಮ್ ಸ್ಪೀಡ್ ಅಪ್ ಆಗುತ್ತೆ. ಅದನ್ನು ನಿನ್ನ ಗ್ರಾಫ್ ಅಲ್ಲಿ ತೋರಿಸಿದ್ವಿ ನಾವು. ಎಲ್ಲರಿಗೂ ಸ್ಪೀಡ್ ಅಪ್ ಹಾಗಾಗೋದಾದ್ರೆ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಕರೆಕ್ಟ್ ಈಗಿರೋ ತರನೇ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಎಂಡ್ ಆಗೋದು ಧಾರವಾಡದಲ್ಲಿರೋ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಪ್ರಪೋಸಲ್ ಇರೋದು ಈ ಸದ್ಯ ಅಲ್ಲಿವರೆಗೂ. ಅಂದ್ರೆ ಅಂದಾಜು ಟ್ರಾವೆಲ್ ಟೈಮ್ ಏನಾಗುತ್ತೆ ಇಂಟ್ರೊಡ್ಯೂಸ್ ಮಾಡಿದ್ರೆ? ನಾವು ಟಾರ್ಗೆಟ್ ಮಾಡಿರೋದೇನಂದ್ರೆ 35 ಮಿನಿಟ್ಸ್ ಟ್ರಾವೆಲ್ ಮಾಡ್ಬೇಕಂತ ಟಾರ್ಗೆಟ್ ಮಾಡಿರೋದು. ಯಾಕಂದ್ರೆ ಇದು
ಅದು ಪ್ರೀ ಫಿಸಿಬಿಲಿಟಿ ಅಲ್ಲಿ ಇವಾಗ ಡಿಪಿಆರ್ ಏನ್ ಮಾಡ್ತಿದೀವೋ ಓಕೆ ಅದು ಸಿಸ್ಟಾ ಇಂಡಿಯಾ ಅಂತ ಮಾಡ್ತಾ ಇದೆ. ಓಕೆ ಸೊ ಅವ್ರು ಬಂದು ಡೀಟೇಲ್ ಆಗಿ ಎವಾಲ್ಯುಯೇಟ್ ಮಾಡ್ತಾರೆ, ಎವ್ರಿ ಮಿನಿಟ್ ಎವ್ರಿ ಇದನ್ನು ಇನ್ನ ಡೀಟೇಲ್ ಮಾಡ್ತಾರೆ. ಓಕೆ ಓಕೆ ಸೊ ಅವ್ರು ಮಾಡಿದಕ್ಕೆ ನಮ್ಗೆ ಟಾರ್ಗೆಟ್ ಇಟ್ಕೊಂಡಿರೋದು 35 ನಿಮಿಷದಲ್ಲಿ, ಈಗ 35 ನಿಮಿಷ ಇದೆ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ರೀಚ್ ಆದ್ರೆ ಎಲ್ಲರಿಗೂ ಅದು ಹೊಂದಿಕೆ ಆಗತ್ತೆ ಅಂತ ಹೇಳಿ. ಆಮೇಲೆ ಇನ್ನೊಂದು ಪ್ರವೀಣ್ ಕುಮಾರ್ ಅವರೇ, ಈಗ ಸುಮಾರು ಜಂಕ್ಷನ್ ಗಳಿವೆ ಎಕ್ಸಿಸ್ಟಿಂಗ್ ಅಲ್ಲಿ, ಅದು ಒಂದ್ ಕೂಡ ಲ್ಯಾಕುನಾ ಅಂತ ಕಂಡು ಬರ್ತಾ ಇದೆ. ಈಗ ನೀವು ನಿನ್ನೆ ತೋರಿಸಿದಾಗ ಕೇವಲ 5ಕ್ಕೆ ಮಾತ್ರ ಅದನ್ನ ಇಳಿಸಬೇಕು ಅಂತ ಹೇಳಿದ್ರೆ ಜಂಕ್ಷನ್ ಗಳನ್ನ. ಇವತ್ತೇನಿದೆ ಸರ್, ಅವತ್ತು ಹೇಳಿದಂಗ 26 ಜಂಕ್ಷನ್ ಇದೆ, 26 ಜಂಕ್ಷನ್ ಗಳು ಇಲ್ಲಿ ಇದೆ, ಇನ್ಕ್ಲೂಡಿಂಗ್ ಸಿಗ್ನಲ್ಸ್. ಯಾಕಂದ್ರೆ ಅದೇನಾಗ್ತಾ ಇದೆ, ಮಿಕ್ಸ್ ಟ್ರಾಫಿಕ್ ಲೈನ್ ನಿಂದಿರೋ ಪರಿಸ್ಥಿತಿ ಬರ್ತಾ ಇದೆ, ಮತ್ತೆ ಆಕ್ಸಿಡೆಂಟ್ ಪ್ರಿಯಾರಿಟಿನೂ ಇದೆ, ಆಕ್ಸಿಡೆಂಟ್ ಇದೆ. ಸೊ ಇದು ಡಿಸ್ಕಸ್ ಮಾಡಿದ ಕಾಲಕ್ಕೆ ಫಸ್ಟ್ ಪಾಯಿಂಟ್ ಏನ್ ಕೊಟ್ಟರೆ ನಮ್ಗೆ ಜಂಕ್ಷನ್ ಇರಬಾರ್ದು. ಸೊ ಹಂಗ ನೋಡ್ಬೇಕಂದ್ರೆ ಎಲಿವೇಟೆಡ್ ಅಲ್ಲಿ ನೋಡ್ಬೇಕಾಗತ್ತೆ. ಸೊ ನಾವು ಈ ಫಸ್ಟ್ ಪ್ರಪೋಸ್ ಮಾಡಿರೋದ್ರಲ್ಲಿ 26 ಜಂಕ್ಷನ್ಸ್ ನಿಂದ 5 ಜಂಕ್ಷನ್ಸ್ ಬಂದಿದೀವಿ. ಅಂದ್ರೆ ಎಲಿವೇಟೆಡ್ ಅಲ್ಲಿ 10 ಜಂಕ್ಷನ್ಸ್ ಹೋಗ್ಬಿಡುತ್ತೆ, 13 ಜಂಕ್ಷನ್ ಹೋಗ್ಬಿಟ್ಟು. ಸೊ 3 ಅಂಡರ್ ಪಾಸ್ ತರ ತಗೊಂತಾ ಇದೀವಿ, 6 ಕ್ಲೋಸ್ ಮಾಡಿ ಲೂಪ್ ಲೈನ್ ತರ ಮಾಡಂಗ, ಅಂದ್ರೆ ಮುಂದಕ್ಕೆ ಹೋಗಿ ಯೂಟರ್ನ್ ತಗೊಂಡ. ಸೊ ದಟ್ ಇವತ್ತು 6 ಜಂಕ್ಷನ್ಸ್ ಬಂದಿದೆ. ಇವತ್ತು ಇನ್ನ ಏನಿದೆ ಅಂದ್ರೆ ನಮ್ ಡೈರೆಕ್ಷನ್ ಏನಿದೆ 6 ತೆಗೆದ್ಬಿಡಿ ಅಂದ್ರೆ ನಾವ್ ಏನ್ ಮಾಡೋದು, ಕ್ಯಾಲ್ಕುಲೇಷನ್ ಮಾಡ್ಬೇಕು. ಸರ್ ಇದ್ರಲ್ಲಿ ಒಂದು ಪಾಯಿಂಟ್ ಏನ್ ಹೇಳ್ಬೇಕಂದ್ರೆ, ಈ ಎಲಿವೇಟ್ ಮಾಡಿದ್ರು ಕೆಳಗಡೆ ಜಂಕ್ಷನ್ ಇದ್ದೇ ಇರತ್ತೆ. ಈ ಕೆಳಗಡೆ ನಾವು ಎಲಿವೇಟ್ ಮಾಡಿದ್ರು ಕೆಳಗೆ ಜಂಕ್ಷನ್ ಇದ್ದೇ ಇರುತ್ತೆ, ಬಟ್ ಎಲಿವೇಟ್ ಮಾಡಿರೋದ್ರಿಂದ BRTS ಇದಕ್ಕೆ ಕ್ಲಾಶ್ ಇಲ್ಲ. ಅದು ನಾವು ಪ್ರಪೋಸ್ ಕೊಟ್ಟಿರೋದು. ಆಮೇಲೆ ಇನ್ನೊಂದು, ಈ ವಯಸ್ಸಾದವ್ರಿಗೆ, ಹೆಣ್ಮಕ್ಳಿಗೆ, ಅವ್ರಿಗೆ ಇದು ಎಲಿವೇಟೆಡ್ ಇರೋದ್ರಿಂದ ಸ್ಟಾಪ್ ಗಳ ಮೇಲ್ಗಡೆ ಇರುತ್ತೆ, ಅಂದ್ರೆ ಹತ್ತೋದಕ್ಕೆ ಇಳಿಯೋದಕ್ಕೆ ಟರ್ಮಿನಲ್ ಅಲ್ವಾ, ಅದಕ್ಕೋಸ್ಕರ ನೀವು ಏನ್ ವ್ಯವಸ್ಥೆ ಮಾಡಿದ್ರೆ, ಒಂದು ಲಿಫ್ಟ್ ಮಾಡಿದಿರಾ ಮತ್ತೆ ಎಸ್ಕಲೇಟರ್ ಮಾಡಿದಿರಾ ಅಂತ ಕೇಳ್ತಾರೆ. ಹೇಳ್ಬೇಕಂದ್ರೆ ಒಂದು ವರ್ಡ್ ಹೇಳ್ತೀನಿ, ಯೂಸರ್ ಫ್ರೆಂಡ್ಲಿ ಮಾಡಿದೀವಿ. ಅದೇನಂದ್ರೆ ಎಸ್ಕಲೇಟರ್ ಪ್ರಪೋಸ್ ಮಾಡ್ತಾ ಇದೀವಿ, ಲಿಫ್ಟ್ ಪ್ರಪೋಸ್ ಮಾಡ್ತಾ ಇದೀವಿ. ಯಾಕಂದ್ರೆ ಸರ್ ಒಂದು ಏಜ್ಡ್ ನೋಡ್ಬೇಕು, ಒಂದು ಪ್ರೆಗ್ನೆಂಟ್ ವುಮೆನ್ ನೋಡ್ಬೇಕು, ಒಂದು ಚಿಕ್ಕ ಮಕ್ಕಳನ್ನ ನೋಡ್ಬೇಕು, ವೀಲ್ ಚೇರ್ ಬರೋದನ್ನ ನೋಡ್ಬೇಕು. ಎಲ್ಲ ಅನುಕೂಲ ಇರೋದಕ್ಕೆ ಈ ಪ್ರಪೋಸಲ್ ಕೊಟ್ಟಿರೋದು. ಎಸ್ಕಲೇಟರ್ ಇರುತ್ತೆ, ಲಿಫ್ಟ್ ಇರುತ್ತೆ, ಎರಡೂ ಇರುತ್ತೆ. ಪ್ರಪೋಸಲ್ ಅಲ್ಲಿ 2 ಇರುತ್ತೆ. ಸೊ ಎಲ್ಲಾ ಸ್ಟೇಷನ್ಗೂ FOB ಪ್ರೊವೈಡ್ ಮಾಡ್ತೇವೆ, ಮೀನ್ಸ್ ಫುಟ್ ಓವರ್ ಬ್ರಿಡ್ಜ್, ಎಸ್ಕಲೇಟರ್ ಇದೆ ಇರುತ್ತೆ. ಸೊ ಆತರ ನೋಡ್ತೇವೆ. ಆಮೇಲೆ ಇನ್ನೊಂದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ನೀವು ನಿನ್ನೆ ಪ್ರೆಸೆಂಟೇಷನ್ ಹೇಳ್ತಾ ಇದ್ರಿ. ಯಾಕಂದ್ರೆ ಯಾವುದೇ ಒಂದು ವ್ಯವಸ್ಥೆ ತನ್ನಿಂದ ತಾನೇ ಸೆಲ್ಫ್ ಸಸ್ಟೈನ್ ಆಗಿ ನಡ್ಕೊಂಡು ಹೋಗ್ಬೇಕಂದ್ರೆ ಕಮರ್ಷಿಯಲ್ ವಯಬಿಲಿಟಿ ಆಗುತ್ತೆ. ಎಲ್ಲನೋ ನಗರಾಡಳಿತಕ್ಕೆ ಬಿಡಕ್ ಆಗಲ್ಲ. ಅದಕ್ಕೆ ಏನ್ ಹೇಳಿದ್ರು ಅಂದ್ರೆ, ನಿನ್ನೆ ನಮ್ಮ ಕಮರ್ಷಿಯಲ್ ಡೈರೆಕ್ಟರ್ ಬಂದಿದ್ರು, ಶ್ರೀನಿವಾಸ್ ಚಕ್ರವರ್ತಿ ಅಂತ. ಅವ್ರು ಏನ್ ಹೇಳಿದ್ರು ಅಂದ್ರೆ, ಒಂದು ಹಬ್ ತರ ಮಾಡ್ತೀವಿ, ಮೆಡಿಕಲ್ ಹಾಸ್ಪಿಟಲ್ಸ್ ಇರೋ ಕಡೆ ಆ ತರ ಹಬ್, ಎಜುಕೇಶನ್ ಇನ್ಸ್ಟಿಟ್ಯೂಟ್ಸ್ ಇರೋ ಕಡೆ ಲೈಕ್ ಕೋಚಿಂಗ್ ಸೆಂಟರ್ ಇಲ್ಲ ಬಾಟ್ಸ್ ತರ ಮಾಡೋದು, ಅಲ್ಲಿ ಬಂದು ಓದ್ಕೊಬಹುದು, ಆ ತರ ಮಾಡಿ ಅದನ್ನ ಕಮರ್ಷಿಯಲ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಆ ಟರ್ಮಿನಲ್ ಯೂಸ್ ಆಗುತ್ತೆ, ಪ್ಲಸ್ ಎಲ್ಲಾನು ಹಬ್ ಆಗುತ್ತೆ, ಮೇಂಟೈನ್ ಆಗಿ ಇರುತ್ತೆ. ಇವಾಗ ಇನ್ನೊಂದು ಹೇಳಿದ್ರು ಸರ್, ಉನ್ಕಲ್ ಎಲಿವೇಟೆಡ್ ಕೊಡ್ತಾ ಇದೀವಿ. ಉನ್ಕಲ್ ಎಲಿವೇಟ್ ಮಾಡಿದ್ರೆ ಆ ಎಂಟೈರ್ ಸ್ಟ್ರೆಚ್ ನಾವೊಂದು ಟೂರಿಸಂ ಸ್ಪಾಟ್ ತರ ಮಾಡ್ಬೋದು. ಈವ್ನಿಂಗ್ ಬಂದು ನಾವು ರಿಸಾರ್ಟ್ ತರ ಇದ್ದು ನಾವು ನೋಡ್ಕೊಂಬೋದು. ಸೊ ದಟ್ ಏನಾಗುತ್ತೆ ಅಂದ್ರೆ ಜನಕ್ಕೂ ಯೂಸ್ ಆಗತ್ತೆ, ಕಮರ್ಷಿಯಲ್ ಆಗು ವಯಬಲ್ ಆಗತ್ತೆ ಅಂತ. ನಿನ್ನೆ ನಮ್ಮ ನವಲೂರು ರೈತರು ಕೂಡ ಹೇಳ್ತಾ ಇದ್ರು, ಯಾಕಂದ್ರೆ ಇಲ್ಲಿ ಫ್ರೂಟ್ಸ್ ಗಳಿಗೆ ಬಹಳ ಫೇಮಸ್ ಅದು. ಹಾಗಾಗಿ ಈಗ ಮೆಡಿಕಲ್ ಹಬ್ ಆಗಿರ್ಬೋದು, SDM ಬರುತ್ತೆ, KMC ಬರುತ್ತೆ, ಅವನ್ನೆಲ್ಲ ಮೆಡಿಕಲ್ ಹಬ್ ಆಗಿ, ಇನ್ನೊಂದು ಈ ಫ್ರೂಟ್ಸ್ ಹಬ್ ಆಗಿ ಈ ತರ ಮಾಡೋ ಅವಕಾಶ ಇದೆ ಅಂತ ನೀವು ಹೇಳ್ತಾ ಇದ್ರೆ. ಈಗ ಉಣಕಲ್ ಲೇಕ್ ಬಂದಾಗ ಅದೊಂದು ಬ್ಯೂಟಿಫುಲ್ ಎಕಲಾಜಿಕಲ್ ವ್ಯೂ ಆ ತರ ಮಾರ್ಪಾಟ್ ಮಾಡಬಹುದು. ಕಮರ್ಷಿಯಲ್ ಆಂಗಲ್ ಆಗುತ್ತೆ, ಪ್ಲಸ್ ಪ್ರೊಡಕ್ಷನ್ ಆಫ್ ಇಕಾಲಜಿ ಬಂದವರಿಗೆ ಯಾವ್ದೊಂದು ಸ್ಪಾಟ್ ಆಗುತ್ತೆ. ಆತರ ಪ್ರಪೋಸಲ್ ಅಲ್ಲಿ. ಸೊ ಇದರ ವಿಶೇಷತೆ ಏನಂತಂದ್ರೆ, ಇದು ಭಾರತದಲ್ಲಿ ಪ್ರಾಯಶಃ ಮೊಟ್ಟ ಮೊದಲನೇ ಬಾರಿಗೆ ಈ ರೀತಿ ಪ್ರಾಜೆಕ್ಟ್ ನೀವು ಇಂಪ್ಲಿಮೆಂಟ್ ಮಾಡಕ್ ಹೊರಟಿದ್ರ. ಸೊ ಎಲ್ಲಾ ಜನರು ಇದಕ್ಕೆ ಸಹಕಾರ ಇದೆ ಅನ್ಕೊಳ್ತೀನಿ. ಸಾಕಷ್ಟು ಉತ್ತಮವಾದ ಸಲಹೆ ನೀಡ್ತಾ ಇದ್ರು. ಮೊದಲ ಹಂತವಾಗಿ ನೀವು ಕನ್ಸಲ್ಟೇಷನ್ ಮಾಡಿದ್ರಿ, ಅದರಲ್ಲಿ ಶಾಸಕರು ಇದ್ರು, ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ರು, ಜಿಲ್ಲಾಧಿಕಾರಿಗಳು ಇದ್ರು, ಎಲ್ಲಾ ಮುಖ್ಯವಾದಂತಹ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿ ಜನರು, ಸಂಘ ಸಂಸ್ಥೆಗಳು ಇದ್ರು. ಸಾಕಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ. ಮಾಡ್ತಾರೆ. ಅದು ಮೊದಲನೇ ಹಂತದ ಕನ್ಸಲ್ಟೇಷನ್ ಹುಬ್ಬಳ್ಳಿ ಧಾರವಾಡದಲ್ಲಿ ಆಯ್ತು. ಈಗ ಹುಬ್ಬಳ್ಳಿಯಲ್ಲೂ ಕೂಡ ನಡೆಯುವ ಸಂಭವ ಇದೆ ಅಂತ ಕೇಳ್ಪಟ್ಟೆ. ಆಗ್ಲಿ, ಹುಬ್ಬಳ್ಳಿಯಲ್ಲೂ ಆಗ್ಲಿ, ಎಲ್ಲ ಕಡೆ ಅದನ್ನ ಒಪಿನಿಯನ್ ಇಸ್ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಬಂದು ಒಂದು ಅನಾಲಿಸಿಸ್ ಮಾಡಿ ಸ್ಟಡಿ ಮಾಡ್ತೀವಿ, ಬಟ್ ಅಲ್ಲಿರೋರ್ನ ಪಾಯಿಂಟ್ ಕೇಳಿದ್ರೆ ಅವ್ರು ಕರೆಕ್ಟ್ ಆಗಿ ಐಡಿಯಾ ಕೊಡ್ತಾರೆ ಏನ್ ಇಶ್ಯೂ ಇದೆ ಅಂತ ಹೇಳ್ತಾರೆ. ಮಾರ್ನಿಂಗ್ ಬರೋ ಕಾಲಕ್ಕೆ ಅಲ್ಲಿ ವಾಟರ್ ಲಾಗಿಂಗ್ ಇದೆ, ಅಲ್ಲಿ ಹಿಂಗ್ ಮಾಡ್ತೇನೆ ಅಂತ ಕ್ವಶನ್ ಕೇಳಿದ್ರು. ಸೊ ನಾನು ಅಲ್ಲಿ ನೋಡ್ಕೊಂಡು ಎಲ್ಲ ಡೀಟೇಲ್ಸ್ ತಗೊಂತಾ ಇದ್ದೇನೆ. ಸೊ ಆತರ ವಿ ವಿಲ್ ಗೆಟ್ ಇನ್ ಟು ದ ಡೀಟೇಲ್. ಈಗಾಗಲೇ ನೀವು ನಿಮ್ಮ ಫೀಸಿಬಿಲಿಟಿ ಸ್ಟಡಿಯಲ್ಲಿ ಪ್ರಾಕ್ಟಿಕಲ್ ಆಗಿ ನೀವೇ ಖುದ್ದಾಗಿ BRTS ಅಲ್ಲಿ 2 ವೀಲರ್ ಅಲ್ಲಿ 3 ವೀಲರ್ ಟ್ರಾವೆಲ್ ಮಾಡಿ ನೋಡಿದಿರಾ. ಆದ್ಮೇಲೂ ಕೂಡ ಮತ್ತೆ ಕನ್ಸಲ್ಟೇಷನ್ ಮಾಡಿ ಮತ್ತೊಮ್ಮೆ ಜನರು ಏನ್ ಹೇಳ್ತಾರೆ ಅನ್ನೋದು ಕೇಳ್ಕೊಂಡು ಮತ್ತೆ ಆ ಸ್ಪಾಟಿಗೆ ಹೋಗಿ ಕನ್ಸಲ್ಟೇಷನ್ ಮಾಡಿ ಅದನ್ನೆಲ್ಲ ಇನ್ಕಾರ್ಪೊರೇಟ್ ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ಸೀಮ್ಲೆಸ್ ಆಗಿ ಟ್ರಾವೆಲ್ ಮಾಡೋ ತರ ನೀವು ಒದಗಿಸ್ಕೊಡ್ತಾ ಇದ್ರೆ ಬಹುಶಃ ಇದು ನಮ್ಮ ಭಾರತದಲ್ಲಿ
ಮಾಸ್ ರಾಪಿಡ್ ಟ್ರಾನ್ಸಿಟ್ ಅಲ್ಲಿ ಬಹಳ ಇಕೋ ಫ್ರೆಂಡ್ಲಿ ಆಗಿ, ಯಾಕಂದ್ರೆ ನೀವು ಯೂಸ್ ಮಾಡ್ತಾರೆ ಫ್ಯೂಯಲ್ ಬ್ಯಾಟ್ರಿ ಜೀರೋ ಎಮಿಷನ್. ಆಮೇಲೆ ಯಾರೋ ಒಬ್ರು ಹೇಳ್ತಾ ಇದ್ರು ಸಾಧ್ಯ ಇದ್ರೆ ನೀವು ಸೋಲಾರ್ ಪ್ಯಾನೆಲ್ ಅನ್ನ ಮೇಲ್ಗಡೆ ಹಾಕ್ಬೋದು ಅಂತ. ಬಹುಶಃ ಅದು ಈಗ ಅದು ನಮ್ ಟೆಕ್ನಾಲಜಿ ಬೇರೆ ಒಳ್ಳೆ ಇನ್ಪುಟ್ ಕೊಟ್ಟಿದ್ದಾರೆ. ಅವ್ರು ಇನ್ಪುಟ್ ಕೊಟ್ಟಿರೋದಕ್ಕೆಲ್ಲ ನಮ್ಮ ಎಲ್ಲಾ ಟರ್ಮಿನಲ್ಸ್ ಮೇಲೆ ಸೋಲಾರ್ ಪ್ಯಾನಲ್ಸ್ ಇರುತ್ತೆ. ಇರುತ್ತೆ ಆಲ್ರೆಡಿ, ಅದೇ ಪವರ್ ತಗೊಂಬತ್ತ ಸಸ್ಟೈನಬಲ್ ಬಗ್ಗೆ ಫುಲ್ ಮಾತಾಡ್ತಾ ಇದೀವಿ. ಓಕೆ ಓಕೆ ಓಕೆ. ಬಹುಶಃ ಇದು ನಾಳೆ ಇಂಪ್ಲಿಮೆಂಟ್ ಆದಾಗ ಭಾರತದ ಇತರೆ ನಗರಗಳು, ಯಾಕಂದ್ರೆ ಸಾಕಷ್ಟು ನಗರಗಳು 10 ಲಕ್ಷಕ್ಕಿಂತ ಜಾಸ್ತಿ ಇದೆ, ಅಲ್ಲಿ ಈ ಮಾಸ್ ರಾಪಿಡ್ ಟ್ರಾನ್ಸಿಟ್ ಸಿಸ್ಟಮ್ ಸಮಸ್ಯೆಗಳು ಇದೆ. ಇದು ಮಾಡೆಲ್ ಆಗಿ ಪರಿವರ್ತನೆ ಆಗುವ ಸಂಭವ ಇದೆ. ಈ ಪಾಯಿಂಟ್ ಪೀಪಲ್ ಮೈಟ್ ಕಮ್ ಟು ಸ್ಟಡಿ ದಿಸ್. ಹೌದು ಸರ್, ಅಲ್ವಾ? ಎಕ್ಸಾಂಪಲ್ ಆಗ್ಬಿಡುತ್ತೆ. ಎಕ್ಸಾಂಪಲ್ ಆಗ್ಬಿಡುತ್ತೆ. ಸೊ ಇವನ್ ನಾವು MOU ಸೈನ್ ಮಾಡೋ ಕಾಲಕ್ಕ, ನಾನ್ ಬೈಂಡಿಂಗ್ MOU ಸೈನ್ ಮಾಡೋ ಕಾಲಕ್ಕ ನಮ್ CM ಸಾಹೇಬ್ರು ಅದೇ ಹೇಳಿದ್ರು, ಇದು ಓಕೆ ಆದ್ರೆ ನಮ್ ಟೂಟರ್ ಸಿಟೀಸ್ ತುಂಬಾ ಇದೆ. ಹೌದು, ಫರ್ದರ್ ಅಂತ ಹೇಳಿದ್ರು. ಫಸ್ಟ್ ಇನ್ ಅವರ್ ಸ್ಟೇಟ್, and then probably other states might also soon come and study this. Example global global product. Yes. ಯಾಕಂದ್ರೆ ನಾವು ಇವತ್ತು ಏನಂತೀವಿ ಅಂದ್ರೆ ನಮ್ದು ಬಂದು ಮೆಟ್ರೋ ಲೈಕ್ ಎಕ್ಸ್ಪೀರಿಯನ್ಸ್, ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಅಂಡ್ ಅಪ್ಗ್ರೇಡ್ ಸೊಲ್ಯೂಷನ್. ಒಂದು ಸ್ಟೆಪ್ ಇಂದ ಒಳಗೆ ಹೋಗೋದಿರತ್ತ. ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಜನ ಇಲ್ಲಿ ಬಂದು ನೋಡ್ಕೊಂಡು ಹೋಗ್ತಾರೆ. ನಾವು ಇಲ್ಲಿ ಮಾಡಿದೀವಿ, ಇದನ್ನ ನಾವು ಎಕ್ಸಾಂಪಲ್ ತಗೋಬೇಕು. ಮತ್ತೆ ಇನ್ನೊಂದು ಮುಖ್ಯವಾಗಿ ಈ ಟ್ರಾನ್ಸ್ಪೋರ್ಟ್ ಅಂತ ಅನ್ನೋದು ಯಾವುದೇ ಸಿಟಿ ಎಕನಾಮಿಕ್ ಡೆವಲಪ್ಮೆಂಟ್ ಅಲ್ಲಿ ಬಹಳ ಮುಖ್ಯ ಆಗುತ್ತೆ. ಇಟ್ ಪ್ಲೇಸ್ ಅ ಪರ್ಮನೆಂಟ್ ರೋಲ್. ಅದರಿಂದ ಈ ಅಭಿವೃದ್ಧಿಗೂ ಕೂಡ ಅನುಕೂಲಕರವಾಗಿರುತ್ತೆ. ಯಾಕಂದ್ರೆ ನಾವು ಮಾತನಾಡ್ತಾ ಇದೀವಿ, ಇವತ್ತು ಹುಬ್ಬಳ್ಳಿಯಲ್ಲಿ ಸಾಕಷ್ಟು ಇಂಜಿನಿಯರಿಂಗ್ ಕಾಲೇಜಸ್ ಇದೆ, ಬಟ್ ಆದ್ರೆ ಈ ಎಕನಾಮಿಕ್ ಆಕ್ಟಿವಿಟೀಸ್ಗೆ ಫ್ಯಾಕ್ಟರೀಸ್ ಗಳಿಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್ ಇಲ್ಲ ಅನ್ನೋ ಮಾತನ್ನ ಕೇಳ್ತಾ ಇದ್ದೇವೆ. ಪ್ರೊಬಾಬ್ಲಿ ಈ ಟ್ರಾನ್ಸ್ಪೋರ್ಟ್ ಬರೋದ್ರಿಂದ ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ, ಧಾರವಾಡದಿಂದ ಹುಬ್ಬಳ್ಳಿಗೆ ಸೀಮ್ಲೆಸ್ ಆಗಿ ಟ್ರಾವೆಲ್ ಮಾಡೋಕೆ ಜನರಿಗೆ, ಕಾಮನ್ ಮ್ಯಾನ್ಗೆ ಅವಕಾಶ ಸಿಗೋದ್ರಿಂದ ಪ್ರೊಬಾಬ್ಲಿ many number of investors might also show more interest. As it is, they are showing more interest. ಪಾಯಿಂಟ್ ಹೇಳ್ದೆ ನಾನು, ಎಲ್ಲೇ ರೋಡ್ ಬಂದ್ರು ಅಲ್ಲಿ ಊರು ಡೆವಲಪ್ ಆಗುತ್ತೆ. ಹೌದು, ರೋಡ್ ಇಲ್ಲಿ ಯಾರು ಡೆವಲಪ್ ಆಗಲ್ಲ. ಇವತ್ತು ಈ ಕಾರಿಡಾರ್ ಅಲ್ಲಿ ಟ್ರಾನ್ಸಿಟ್ ಡೆವಲಪ್ಮೆಂಟ್ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿರೋ ಏರಿಯಾ ಎಕ್ಸ್ಪಾನ್ಷನ್ ಶುರುವಾಗುತ್ತೆ. ಹೌದು. ಸೊ ಎಕ್ಸ್ಪಾನ್ಷನ್ ಏನಾಗುತ್ತೆ ಅಂದ್ರೆ ಜನ ಟ್ರಾವೆಲ್ ಮಾಡೋ ಶುರುವಾಗುತ್ತೆ. ಇಟ್ಸ್ ಲೈಕ್ ವೈಸ್ ವರ್ಸಾ, ವಿನ್ ಸಿಚುವೇಶನ್ ಆಗುತ್ತೆ. ಇಬ್ಬರಿಗೂ ವಿನ್ ಆಗುತ್ತೆ. ಒಂದು ಕಾರಿಡಾರ್ ಡೆವಲಪ್ಮೆಂಟ್ ಆಯ್ತು, ಒಂದು ಅರ್ಬನ್ ಎಕ್ಸ್ಪಾನ್ಷನ್ ಆಗೋದು ಎಲ್ಲರಿಗೂ ಯುಟಿಲೈಸೇಷನ್ ಆಗುತ್ತೆ. ಕರೆಕ್ಟ್. ಇದು ಮುಂದಿನ 20 ವರ್ಷಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡು ಮಾಡ್ತಾ ಇದ್ರ? 20 25 ಸರ್. ವಿ ಆರ್ ಟಾರ್ಗೆಟಿಂಗ್ ಮಚ್ ಮೋರ್. ಸೊ ವೀಕ್ಷಕರೇ, ಕೇಳಿದ್ರಲ್ಲ, ಹೆಸ್ ಅಂತಕ್ಕಂಥ ಒಂದು ಗ್ಲೋಬಲ್ ಕಂಪನಿ ಈಗಾಗಲೇ ಹಲವಾರು ದಶಕಗಳಿಂದ ವಿಶ್ವದಾದ್ಯಂತ ಹಲವಾರು ದೇಶಗಳಲ್ಲಿ, ವಿಶೇಷವಾಗಿ ವಿದೇಶಗಳಲ್ಲಿ, ಅದು ಕೂಡ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಎಫೆಕ್ಟಿವ್ ಆಗಿ ಬಹಳ ಪರಿಣಾಮಕಾರಿಯಾಗಿ ಟ್ರಾನ್ಸ್ಪೋರ್ಟ್ ಸೊಲ್ಯೂಷನ್ ಅನ್ನ ನೀಡಿದೆ ಅಂತಕ್ಕಂಥದ್ದನ್ನ ನಾವು ನೋಡಿದ್ವಿ. ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರೇ ಖುದ್ದಾಗಿ ಅಲ್ಲಿ ಹೋದಾಗ ಅಧ್ಯಯನ ಮಾಡಿ ಟ್ರಾವೆಲ್ ಮಾಡಿದ್ದು ಕೂಡ ನಾವು ಸಾಮಾಜಿಕ ಮಾಧ್ಯಮಗಳಲ್ಲಿ ನೋಡಿದ್ವಿ. ಆದ್ರೆ ಇಷ್ಟು ಬೇಗ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಪಬ್ಲಿಕ್ ಕನ್ಸಲ್ಟೇಷನ್ ಲೆವೆಲ್ ವರೆಗೂ ಬಂದಿದೆ ಅನ್ನೋದು ಒಂದು ಸಂತೋಷದ ವಿಚಾರ ಏನೋ ಹೌದು. ಆದ್ರೆ ಇದು ಮೊದಲನೇ ಹಂತದ ಕನ್ಸಲ್ಟೇಷನ್ ಅಂತ ನಮ್ಗೆ ಗೊತ್ತಾಗಿದೆ. ನಾವು ಕೂಡ ನಿನ್ನೆ ಧಾರವಾಡದಲ್ಲಿ ಇದ್ವಿ. ಹುಬ್ಬಳ್ಳಿಯಲ್ಲೂ ಕೂಡ ಕನ್ಸಲ್ಟೇಷನ್ ಆಗ್ಬೇಕು ಅನ್ನೋ ಬೇಡಿಕೆಯನ್ನ ಇಟ್ಟಿದ್ದೀವಿ. ಯಾಕಂದ್ರೆ ಹುಬ್ಬಳ್ಳಿಯಲ್ಲಿ ಈಗಾಗಲೇ ಲಾ ಯೂನಿವರ್ಸಿಟಿ ಹುಬ್ಬಳ್ಳಿಯಲ್ಲಿದೆ, ಅಗ್ರಿ ಯೂನಿವರ್ಸಿಟಿ ಹುಬ್ಬಳ್ಳಿಯಲ್ಲಿದೆ, ಅದೇ ರೀತಿ ಒಳ್ಳೊಳ್ಳೆ ಇಂಜಿನಿಯರಿಂಗ್ ಕಾಲೇಜ್ಗಳಿದೆ, ಅಟೋನಮಸ್ ಯೂನಿವರ್ಸಿಟಿಗಳಿದೆ. ಹಾಗಾಗಿ ಆಮೇಲೆ ನ್ಯಾಷನಲ್ ಫೋರೆನ್ಸಿಕ್ ಸೈನ್ಸ್ ಯೂನಿವರ್ಸಿಟಿ ಹುಬ್ಬಳ್ಳಿಯಲ್ಲಿ ಬಂದಿದೆ ಆಲ್ರೆಡಿ. ಇದೆಲ್ಲ ಇರೋದ್ರಿಂದ ಇದು ಎಜುಕೇಶನಲ್ ಹಬ್ಬು ಕೂಡ ಹೌದು. ಆಮೇಲೆ ಛೋಟಾ ಮುಂಬೈ ಅಂತಾನೂ ಕರಿತೀವಿ ನಾವು ಹುಬ್ಬಳ್ಳಿಗೆ. ಧಾರವಾಡನ ವಿದ್ಯಾಕಾಶಿ ಅಂತ ಕರೆದ್ರೆ ಹುಬ್ಬಳ್ಳಿನ ಛೋಟಾ ಮುಂಬೈ ಅಂತ ಕರಿತೀವಿ. ಹೀಗಿರೋದ್ರಿಂದ ಏನ್ ಒಂದ್ ಕೊರತೆ ಇರೋದಂದ್ರೆ ಒಳ್ಳೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಗೆ ಒಂದು ಕೊರತೆ ಎದ್ದು ಕಾಣ್ತಾ ಇತ್ತು. BRTS ಇತ್ತು, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಅದರ ಲ್ಯಾಕುನನ್ ಕಡಿಮೆ ಮಾಡೋದಕ್ಕೆ ಮತ್ತೆ ಸೀಮ್ಲೆಸ್ ಟ್ರಾವೆಲ್ ನಮ್ಮ ನಾಗರಿಕರಿಗೂ ಒದಗಿಸ್ಕೊಡೋದಕ್ಕೆ ಸಾಧ್ಯ ಆಗ್ಲಿದೆ. ERT ಇಂದ ಇಕೋ ಫ್ರೆಂಡ್ಲಿ ಸಸ್ಟೈನೇಬಲ್ ವ್ಯವಸ್ಥೆ ನಮ್ಮ ಹುಬ್ಬಳ್ಳಿ ಧಾರವಾಡಕ್ಕೂ ಸಿಗುವಂಗಾಗ್ಲಿ, ನಮ್ಮ ಮಧ್ಯಮ ವರ್ಗದ ಹಾಗೂ ಎಲ್ಲ ಜನರಿಗೂ ಎದೆ ಅಂತಲ್ಲ, ಎಲ್ರಿಗೂ ಕೂಡ ಒಂದು ಒಳ್ಳೆ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಸಿಗುವಾಗೆ ಆಗ್ಲಿ, ಸದ್ಯದಲ್ಲೇ ಆಗ್ಲಿ. ಮತ್ತು ಈ ಹೇಗಿರ್ಬೇಕಂತಂದ್ರೆ ಇದನ್ನ ಅಧ್ಯಯನ ಮಾಡೋದಕ್ಕೆ ರಾಜ್ಯದ, ದೇಶದ ಬೇರೆ ಬೇರೆ ನಗರಗಳು ಸಹ ಇಲ್ಲಿಗೆ ಬಂದು ನೋಡುವಾಗ ಆಗ್ಲಿ, ಒಳ್ಳೆ ಒಂದು ಇದನ್ನ ಸಿಸ್ಟಮ್ ಅನ್ನ ಸೆಟಪ್ ಮಾಡುವಾಗ ಆಗ್ಲಿ ಅಂತ ನಮ್ಮ ಜನಕನ್ನಡ ಟಿವಿ ಮಾಧ್ಯಮದ ಯೂಟ್ಯೂಬ್ ಚಾನೆಲ್ ಹಾರೈಸುತ್ತೆ. ತುಂಬಾ ನಿಮ್ಮ ಸಮಯವನ್ನ, ಅತ್ಯಮೂಲ್ಯ ಸಮಯವನ್ನ ನಮ್ಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಪ್ರವೀಣ್ ಕುಮಾರ್ ಅವರೇ. ಹಾಗೆ ನಿಮ್ಗೆಲ್ಲ ಗೊತ್ತಿದೆ, ಸಾಕಷ್ಟು ಸಾಮಾಜಿಕ ಕಳಕಳಿಯಿಂದ ನಮ್ಮ ಜನಕನ್ನಡ ಟಿವಿ ಮಾಧ್ಯಮದ ಚಾನೆಲ್ ನಿಮ್ಮ ಧ್ವನಿ ಆಗಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಹಾಗಾಗಿ ಈ ಪ್ರಾಜೆಕ್ಟಿನ ಹಂತದ ಬೆಳವಣಿಗೆಯನ್ನು ಕೂಡ ನಾವು ಆಗಾಗ ನಿಮ್ಮ ಮಾಹಿತಿಯಾಗಿ ಪ್ರಸಾರ ಮಾಡ್ತಾನೆ ಇರ್ತೀವಿ. ಹಾಗಾಗಿ ನಿಮ್ಮ ಸಲಹೆ ಸೂಚನೆಗಳನ್ನು ಕೂಡ ನಮ್ಗೆ ತಿಳಿಸ್ತಾ ಹೋಗಿ. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಜನಕನ್ನಡ ಟಿವಿ ಮಾಧ್ಯಮದ ಘೋಷವಾಕ್ಯ ನಿಮ್ಮ ನುಡಿ ನಮ್ಮ ನಡೆ ಸಮೃದ್ಧಿಯ ಕಡೆ. ಧನ್ಯವಾದಗಳು, ನಮಸ್ಕಾರ.